ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣನವರನ್ನ ಪೊಲೀಸರು 5 ದಿನ ಕಸ್ಟಡಿಗೆ ಪಡೆದಿದ್ದಾರೆ. 4,500 ಕೋಟಿ ವಂಚನೆ ಆರೋಪದ ಬಗ್ಗೆ ತನಿಖೆ ಒಂದು ಕಡೆ ಚುರುಕಾಗಿದೆ. ಮತ್ತೊಂದು ಕಡೆ ಶಿವಾನಂದ ಕಚೇರಿಯಲ್ಲಿ 3,700 ಚೆಕ್ ಬಾಂಡ್ಗಳೆಲ್ಲವೂ ಕೂಡ ಸಿಕ್ಕಿವೆ. ಒಟ್ಟು 2 ಮೂಟೆ ದಾಖಲೆಗಳನ್ನ ಪೊಲೀಸರು ವಶಕ್ಕೆ ಪಡೆದು ಈಗ ತನಿಖೆ ಮಾಡ್ತಾ ಇದ್ದಾರೆ. ಶಿವಂ ಅಸೋಸಿಯೇಷನ್ ಮಾಲೀಕ 5 ದಿನ ಪೊಲೀಸ್ ಕಸ್ಟಡಿಗೆ. ಮಾಳಮಾರುತಿ ಪೊಲೀಸ್ ಠಾಣೆಗೆ ಶಿವಾನಂದ ನೀಲಣ್ಣನವರ್ ಶಿಫ್ಟ್. ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ನಾನೇ ಶಿವ, ಸಾವಿರಾರು ಕೋಟಿ ಒಡೆಯ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದ ಶಿವಾನಂದ ನೀಲಣ್ಣನವರ್ ಅರೆಸ್ಟ್ ಆಗಿದ್ದಾರೆ. 4,500 ಕೋಟಿ ವಂಚನೆ ಆರೋಪದ ಅಡಿಯಲ್ಲಿ ಬೆಳಗಾವಿ ಪೊಲೀಸರು ಶಿವಾನಂದನನ್ನ ಲಾಕ್ ಮಾಡಿದ್ದಾರೆ. ಸತತ 12 ಗಂಟೆ ವಿಚಾರಣೆ ಮಾಡಿದ್ದ ಪೊಲೀಸರು ಹಣದ ವ್ಯವಹಾರದ ಬಗ್ಗೆ ಪರಿಶೀಲನೆ ಮಾಡಿದ್ರು. ನಂತರ ಶಿವಾನಂದಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಬೆಳಗಾವಿಯ ಸೆಷನ್ಸ್ ಕೋರ್ಟ್ ಜಡ್ಜ್ ಎದುರು ಹಾಜರುಪಡಿಸಿದ್ರು. ಪೊಲೀಸರ ಮನವಿಯಂತೆ ಶಿವಾನಂದನನ್ನ 5 ದಿನ ಕಸ್ಟಡಿಗೆ ನೀಡಲಾಗಿದೆ. ಮಾಳಮಾರುತಿ ಠಾಣೆಗೆ ಶಿವಾನಂದನನ್ನ ಶಿಫ್ಟ್ ಮಾಡಲಾಗಿದೆ. ಅಷ್ಟಕ್ಕೂ ಶಿವಾನಂದ ಅಲಿಯಾಸ್ ಶಿವಂ ಬಂಧನದ ಹಿಂದಿನ ಕಹಾನಿಗಳು ಏನೇನು ಅಂತೀರಾ, ಅದನ್ನೇ ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿ ಮೂಲದ ಶಿವಾನಂದ್ 2006ರವರೆಗೂ ಆಟೋದಲ್ಲಿ ಐಸ್ ಕ್ರೀಂ ಮಾರಾಟ ಮಾಡ್ತಾ ಇದ್ದ. ಬೆಳಗಾವಿ ಯುವತಿಯನ್ನ ಮದುವೆ ಆಗಿದ್ದವನು ಶಿವಂ ಅಸೋಸಿಯೇಟ್ ಎಂಬ ಕಂಪನಿ ಓಪನ್ ಮಾಡಿ ಜನರಿಂದ ಹಣ ಹೂಡಿಕೆ ಮಾಡಿಸಿಕೊಳ್ತಾ ಇದ್ದ. 1 ಲಕ್ಷ ಹೂಡಿದ್ರೆ ತಿಂಗಳಿಗೆ 3% ಬಡ್ಡಿಯಂತೆ 3,000 ಹಣ ನೀಡ್ತಾ ಇದ್ದ. ಹೀಗಾಗಿ ಜನ 10 ಲಕ್ಷ 20 ಲಕ್ಷ ಅಂತ ಕೋಟಿವರೆಗೂ ಹಣ ಹೂಡಿದ್ದಾರೆ. ಇದುವರೆಗೂ ಎಲ್ರಿಗೂ ತೊಂದರೆ ಇಲ್ಲದಂತೆ ಬಡ್ಡಿ ಹಣ ಕೊಟ್ಟಿದ್ದಾನೆ. ಪೊಲೀಸರು ದಾಖಲೆ ಪರಿಶೀಲಿಸಿದಾಗ ಬರೋಬ್ಬರಿ 35,000 ಮಂದಿ ಶಿವಾನಂದ ಬಳಿ ಹೂಡಿಕೆ ಮಾಡಿರೋದು ಗೊತ್ತಾಗಿದೆ. ಬರೋಬ್ಬರಿ 4,500 ಕೋಟಿ ರೂಪಾಯಿ ಹಣ ಹೂಡಿಕೆಯಾಗಿದೆ. ಈ ಬಗ್ಗೆ ವಿಚಾರಣೆ ಮಾಡಿದಾಗ ತಾನು ಎಲ್ಲರಿಗೂ ಹಣ ಕೊಟ್ಟಿದ್ದೇನೆ, ಯಾರಿಗೂ ಹಣ ಕೊಡಬೇಕಾಗಿಲ್ಲ ಅಂತ ಹೇಳಿದ್ದಾನಂತೆ. ಇನ್ನು ಪ್ರಕರಣ ಸಿಐಡಿಗೆ ವರ್ಗವಾಗಿದ್ದು ಸಿಐಡಿ ಪೊಲೀಸರು ಕೂಡ ಪ್ರಕರಣದ ಮಾಹಿತಿ ಪಡೆದುಕೊಂಡಿದ್ದಾರೆ. ಶಿವಾನಂದ ನೀಲಣ್ಣನವರ್ ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ಬರೋ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗಲಿ ಎಲ್ಲಿ ಈ ಥರ 3%, 4%, 5% ಏನೇನು ಆಗ್ತಾ ಇದೆ ಅದರ ಬಗ್ಗೆ ಕೂಡ ಖಂಡಿತವಾಗಿ ವಿಚಾರಣೆ ಮಾಡಿಕೊಂಡು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಶಿವಾನಂದನನ್ನ ಕಚೇರಿಗೆ ಕರೆತಂದು ಪರಿಶೀಲನೆ ನಡೆಸಿದಾಗ 3,700 ಚೆಕ್ ಬಾಂಡ್ಗಳು ಸಿಕ್ಕಿವೆ. 2 ಮೂಟೆ ದಾಖಲೆ, ಲ್ಯಾಪ್ಟಾಪ್, ಕಂಪ್ಯೂಟರ್, ಪೆನ್ ಡ್ರೈವ್, ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಶಿವಾನಂದ ಕೊರಳಿನಲ್ಲಿ ಇದ್ದ ರುದ್ರಾಕ್ಷಿ ಹಾರ, ಉಂಗುರ, ಸರವನ್ನ ಪೊಲೀಸರು ಕುಟುಂಬಸ್ಥರಿಗೆ ನೀಡಿದ್ದಾರೆ. ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. ಶಿವಾನಂದ ನೀಲಣ್ಣನವರಿಗೆ ಮಾತೆ ಮುಳುವಾಯ್ತಾ? ವ್ಯವಹಾರದಲ್ಲಿ ಮೇಲ್ನೋಟಕ್ಕೆ ಕಪ್ಪು ಚುಕ್ಕಿ ಕಾಣದಿದ್ರು ಶಿವಾನಂದ ಇವತ್ತು ಪೊಲೀಸರ ಅತಿಥಿ ಆಗೋದಕ್ಕೆ ಆ ಒಂದೇ ಒಂದು ಮಾತು ಎನ್ನಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ಮಾರ್ಚ್ 15ರಂದು ಶಿವಾನಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ. ನನ್ನ ಬಳಿ ಲಕ್ಷಾಂತರ ಸೈನಿಕರಿದ್ದಾರೆ, 15,000 ಬಂದೂಕುಗಳಿವೆ ಅಂತ ವಿವಾದಾತ್ಮಕ ಭಾಷಣ ಮಾಡಿದ್ದ. ಈ ಮಾತೆ ಮುಳುವಾಗಿದ್ದು ಈಗ ಲಾಕ್ ಆಗಿದ್ದಾನೆ. ಅದೇನೇ ಇರಲಿ, ಈತನ ಬಳಿ ಮಾಜಿ ಸೈನಿಕರೇ ಹೆಚ್ಚಾಗಿ ಹೂಡಿಕೆ ಮಾಡಿದ್ದು ನಮ್ಮ ಹಣ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.